सर्वेभ्यः मम नमस्काराः। सुप्रभातं। मध्य रघुवंशमहाकाव्ये पंचमे सर्गे त्रयोदशं श्लोकं पश्यामः। सर्वत्र नो वार्तमवेहि राजन्नाते कुतस्त्वय्यशुभं प्रजानां सूर्ये तपत्यावरणाय दृष्टेः कल्पेतलोकस्य कथं तमिस्रा। इदानीं प्रतिपदार्थं पश्यामः। सर्वत्र राज्ये सर्वत्र नो नः अस्माकं वार्तं स्वास्थ्यम् अवेहि जानातु। राजन् हे राजन् नाते त्वयि यदा भवान् नातः अस्ति तदा कुतः अशुभं प्रजानां कृते अशुभं कथं वर्तते। सूर्ये तपति सति यदा सूर्यः प्रकाशयति तदा लोकस्य दृष्टेः आवरणाय लोकस्य जनस्य दृष्टेः आवरणाय कथं तमिस्रा कल्पेत कथम् अंधकारः कल्पेत। इदानीम् अन्वयं पश्यामः। हे राजन् सर्वत्र नः वार्तम् अवेहि त्वयि नाते प्रजानाम् अशुभं कुतः। सूर्ये तपति सति तमिस्रा लोकस्य दृष्टेः आवरणाय कथं कल्पेत। इदानीं तात्पर्यं पश्यामः। कौत्साय चक्रवर्ती रघु अर्घ्यपाद्यान् समर्प्य मार्गायासं निवार्य आसने उपवेश्य गुरोः स्वास्थ्यं गुरोः देवताकार्याणां विषये आश्रमवृक्षाणां विषये मृगीणां सन्ततेः विषये तीर्थजलानां विषये धान्यसङ्ग्रहाणां विषये पृष्टवान्। कौत्सस्य विद्याभ्यासस्य विषये अपि पृष्टवान्। गुरुः द्वितीयाश्रमं स्वीकर्तुम् अनुमतिं दत्तवान् वा इति पृष्टवान्। केवल आगमनेन अहं तृप्तः न, आज्ञां ददातु। गुरोः कार्यं वा भवतः कार्यं वा इति उक्तवान्। मृण्मयपात्रं दृष्ट्वा एव कौत्सः गुरुदक्षिणार्थं धनसङ्ग्रहकार्यम् अत्र प्रायः न सिद्ध्यति इति चिन्तयन् कौत्सः रघोः औदार्ययुक्तं वचनं श्रुत्वा इदानीं सम्भाषणम् आरब्धवान्। सर्वत्र अस्माकं कुशलं वर्तते इति जानातु। यदा भवान् नातः अस्ति तदा प्रजानां कथम् अशुभं वर्तते इति उक्ता उपमानम् एकं वदति। यदा सूर्यः प्रकाशति तदा तमिस्रा जनस्य दृष्टेः आवरणाय कथं कल्पते इति। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೆಯ ಸರ್ಗದ 13ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ವರತಂತು ಮುನಿಗಳ ಶಿಷ್ಯನಾದಂತಹ ಕೌತ್ಸನು ರಘು ಮಹಾರಾಜನ ಅರಮನೆಗೆ ಬಂದಿದ್ದಾನೆ. ಆಗ ರಘು ಮಹಾರಾಜನು ವಿಶ್ವಜಿತ್ ಎಂಬ ಹೆಸರಿನ ಯಾಗವನ್ನು ಮಾಡಿ ಸರ್ವಸ್ವವನ್ನು ದಾನ ಮಾಡಿಯಾಗಿದೆ. ಅರಮನೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಗಳು ಯಾವುದೂ ಇಲ್ಲದ ಕಾರಣ ಮಣ್ಣಿನ ಪಾತ್ರೆಯಲ್ಲಿ ರಘು ಮಹಾರಾಜನು ಅರ್ಘ್ಯವನ್ನು ಕೊಟ್ಟಿದ್ದಾನೆ. ಅರ್ಘ್ಯವನ್ನು ಕೊಟ್ಟು ಅವನ ಮಾರ್ಗಾಯಾಸವನ್ನು ನಿವಾರಣೆ ಮಾಡಿ ಆಸನದಲ್ಲಿ ಕುಳ್ಳಿರಿಸಿ ಅಂಜಲಿಬದ್ಧನಾಗಿ ಹತ್ತಿರದಲ್ಲೇ ನಿಂತುಕೊಂಡು ರಘು ಮಹಾರಾಜನು ಕೌತ್ಸನಿಗೆ ಕೇಳ್ತಾ ಇದ್ದಾನೆ. ಗುರುಗಳ ಕುಶಲವನ್ನು ವಿಚಾರಿಸಿದ. ಆಶ್ರಮದಲ್ಲಿ ಗುರುಗಳ ದೇವತಾ ಕಾರ್ಯಗಳು ಚೆನ್ನಾಗಿ ನಡೀತಾ ಇದೆಯೇ ಅಂತ ಕೇಳಿದ. ಆಶ್ರಮ ವೃಕ್ಷಗಳ ಬಗ್ಗೆ ಕೇಳಿದ. ಹೆಣ್ಣು ಜಿಂಕೆಗಳ ಸಂತತಿಗಳ ಬಗ್ಗೆ ಕೇಳಿದ. ನದಿಗಳು ಕೆರೆಗಳು ಜಲಾಶಯಗಳ ಬಗ್ಗೆ ಕೇಳಿದ. ಧಾನ್ಯ ಸಂಗ್ರಹಣದ ವಿಷಯವನ್ನೂ ಕೇಳಿದ. ಮತ್ತು ಕೌತ್ಸನ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸಿದ. ಅಂದರೆ ಗುರುಗಳು ಸುಪ್ರೀತರಾಗಿ ನಿನಗೆ ಎಲ್ಲ ಶಾಸ್ತ್ರಾಧ್ಯಯನವನ್ನು ಶಾಸ್ತ್ರಗಳನ್ನು ಹೇಳಿಕೊಟ್ಟಿದ್ದಾರಾ, ನಿನ್ನ ಅಧ್ಯಯನವು ಆಯಿತೆ, ಗುರುಗಳು ನಿನಗೆ ದ್ವಿತೀಯಾಶ್ರಮವನ್ನು ಹೊಂದಲು ಅಪ್ಪಣೆಯನ್ನು ಕೊಟ್ಟಿದ್ದಾರೆಯೇ, ನಿನಗೆ ಈಗ ಮದುವೆಯಾಗುವ ಸಮಯ, ಗುರುಗಳ ಅನುಮತಿ ಸಿಕ್ಕಿದೆಯಾ ಅಂತ ಕೇಳ್ದ. ರಘುವಿನ ಔದಾರ್ಯಯುಕ್ತವಾದಂತಹ ಮಾತುಗಳನ್ನು ಕೇಳಿದಂತಹ ಕೌತ್ಸನು ಈಗ ರಾಜನಿಗೆ ಉತ್ತರ ಕೊಡಲು ಪ್ರಾರಂಭ ಮಾಡಿದ್ದಾನೆ. ಕೌತ್ಸನು ಹೇಳ್ತಾ ಇದ್ದಾನೆ, ರಾಜ್ಯದಲ್ಲಿ ಎಲ್ಲೆಡೆ ಕ್ಷೇಮ ಆವರಿಸಿದೆ, ಎಲ್ಲರೂ ಕ್ಷೇಮವಾಗಿದ್ದಾರೆ ಪ್ರಜೆಗಳು. ನೀನು ರಾಜನಾಗಿರುವಾಗ ಪ್ರಜೆಗಳಿಗೆ ಅಶುಭವು ಹೇಗೆ ಆಗುತ್ತದೆ? ಅದು ಆಗಲು ಸಾಧ್ಯವಿಲ್ಲ. ಎಲ್ಲರೂ ಕುಶಲವಾಗಿ ಇದ್ದಾರೆ, ಎಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ಹೇಳಿ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾನೆ. ಸೂರ್ಯನು ಪ್ರಕಾಶಮಾನವಾಗಿ ಇದ್ದಾಗ ಜನರ ಕಣ್ಣಿನ ದೃಷ್ಟಿಯ ಆವರಣದಲ್ಲಿ ಅಂಧಕಾರವು ಬರಲು ಸಾಧ್ಯವೇ?
ಖಂಡಿತ ಇಲ್ಲ. ಸೂರ್ಯ ಬೆಳಗುತ್ತಾ ಇದ್ದಾಗ ಜನರ ಕಣ್ಣಿಗೆ ಏನು ಕಾಣುತ್ತೋ ಅಲ್ಲಿ ಬೆಳಕು ಇರುತ್ತೆ, ಪ್ರಕಾಶಮಾನವಾಗಿರುತ್ತೆ. ಆದ್ದರಿಂದ ಅಂಧಕಾರವು ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನೀನು ರಾಜನಾಗಿರುವಾಗ ಎಲ್ಲೂ ಅಶುಭವು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಕೌತ್ಸನು ಹೇಳ್ತಾ ಇದ್ದಾನೆ. ಸರ್ವೇಭ್ಯ ಪುನಃ ಮಮ ನಮಸ್ಕಾರ. ಶುಭ ದಿನಂ.